ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕರ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಮಾಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣ ಪರಮಾತ್ಮ ತನ್ನ ಸೋದರತ್ತೆಯಾದ ಕುಂತಿಯನ್ನು ಭೇಟಿ ಮಾಡುವುದಕ್ಕಾಗಿ ಬಂದಾಗ ಕುಂತಿ ಬಿಗಿದಪ್ಪಿಕೊಂಡು ತನ್ನ ದುಃಖವನ್ನೆಲ್ಲ ತೋಡಿಕೊಳ್ತಾಳೆ. ನಿನ್ನೆ ಕೇಳಿದ್ದೇವೆ. ಆಗ ಆ ಕುಂತಿಗೆ ಸಮಾಧಾನವನ್ನು ಪಡಿಸ್ತಾ ಪಾಂಡವರು ಹೇಗಿದ್ದಾರೆ ಎನ್ನುವುದನ್ನು 2 ಶ್ಲೋಕದೊಳಗೆ ಕೃಷ್ಣ ಭಾರಿ ಸುಂದರವಾಗಿ ತಿಳಿಸ್ತಾನೆ. ಅತೇ ಕೇಳಿಲ್ಲಿ. ಸುಖ ದುಃಖೇ ಮಹಾಪ್ರಾಜ್ಞೆ ತ್ವಾದರ್ಶಿ ಸೋಢುಮರ್ಹತಿ. ನೀನು ವೀರಸೂ ಆಗಿದ್ದೀಯ, ಪರಾಕ್ರಮಿಗಳಾದ ಮಕ್ಕಳ ತಾಯಿಯಾಗಿದ್ದೀಯ, ಮಕ್ಕಳನ್ನು ಹೆತ್ತವಳಾಗಿದ್ದೀಯ, ವೀರಪತ್ನಿ ಪಾಂಡುರಾಜನ ಮಡದಿಯಾಗಿದ್ದೀಯ. ಆದ್ದರಿಂದಾಗಿ ಈ ಸುಖ ದುಃಖಗಳ ಬಾಧೆ ಪೀಡೆ ನಿನ್ನ ಮೇಲಾಗಬಾರದು, ಸಮಾಧಾನ ಮಾಡಿಕೊ ಅಂತ ಕುಂತಿಗೆ ಹೇಳ್ತಾನೆ. ನಿದ್ರಾ ತಂದ್ರೆ ಕ್ರೋಧಹರ್ಷೋ ಕ್ಷುತ್ಪಿಪಾಸೆ ಹಿಮಾತಪೌ ಏತಾನಿ ಪಾರ್ಥ ನಿರ್ಜಿತ್ಯ ನಿತ್ಯಂ ವೀರ ಸುಖೇ ರತಾಃ. ಕುಂತಿ, ನನ್ನ ಪಾಂಡವರು ಹೇಗಿದ್ದಾರೆ ಗೊತ್ತೇನು? ನಿದ್ರಾ ತಂದ್ರಗಳನ್ನು, ನಿದ್ರೆ ಆಲಸ್ಯ, ತಂದ್ರ ಅಂದ್ರೆ ಆಲಸ್ಯ, ಕ್ರೋಧ ಭಾರಿ ಸಿಟ್ಟು, ಹರ್ಷ ಸಂತೋಷ ಉದ್ವಿಗ್ನತೆ, ಹಸಿವೆ ನೀರಡಿಕೆ, ಚಳಿ ಬಿಸಿಲು, ಇವುಗಳನ್ನೆಲ್ಲವನ್ನು ಮೆಟ್ಟಿ ಹಾಕಿ ಸೋಲಿಸಿ ಇವುಗಳನ್ನು ಗೆದ್ದು
ವೀರರು ಅನುಭವಿಸುವ ಸುಖವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಏನು ದುಃಖದಲ್ಲಿದ್ದಾರೆ ಅಂತ ತಿಳಿಬೇಡ ನೀನು, ಭಾರಿ ಅದ್ಭುತವಾದ ಸುಖ ಆನಂದದೊಳಗೆ ಇದ್ದಾರೆ ಪಾಂಡವರು. ತ್ಯಕ್ತ ಗ್ರಾಮ್ಯ ಸುಖಾಪಾರ್ಥಂ ನಿತ್ಯಂ ವೀರ ಸುಖ ಪ್ರಿಯಾ. ಯಾಕೆ ಗೊತ್ತಾ, ಈ ನಿನ್ನ ಮಕ್ಕಳು ಹೀಗಿದ್ದಾರೆ ಅಂತಂದರೆ ಗ್ರಾಮ್ಯ ಸುಖವನ್ನು ಬಿಟ್ಟು ಹಾಕಿಬಿಟ್ಟಿದ್ದಾರೆ. ಅವರಿಗೆ ಗ್ರಾಮ್ಯ ಸುಖವೇ ಬೇಡ. ಅವರಿಗೆ ವೀರ ಸುಖ ಪ್ರಿಯ, ಪರಾಕ್ರಮಿಗಳು, ಜ್ಞಾನಿಗಳು, ತತ್ವಜ್ಞಾನಿಗಳು, ದೇವತೆಗಳು ಅನುಭವಿಸುವ ಏನು ಸುಖವಿದೆ ಆ ಸುಖದಲ್ಲಿ ಆಸಕ್ತರಾಗಿದ್ದಾರೆ, ಅಭಿರುಚಿ ಉಳ್ಳವರಾಗಿದ್ದಾರೆ. ಕೇಳಿಲ್ಲ ಯಾಕೆ ಅವರು ಅಂತ ಕೇಳ್ತೀಯ. ನತು ಸ್ವಲ್ಪೇನ ತುಷ್ಯೇಯುರ್ ಮಹೋತ್ಸಾಹ ಮಹಾಬಲಾಹ. ಅವರು ಅಲ್ಪದರೊಳಗೆ ತೃಪ್ತಿಯೇ ಆಗುವುದಿಲ್ಲ, ಅವರು ಅಲ್ಪದ ಬೇಕೇ ಆಗುವುದಿಲ್ಲ. ನಮಗೆ ಬೆಚ್ಚಗೆ ಹೊದ್ದಕ್ಕೆ ಸಿಕ್ಬಿಟ್ರೆ ಸಾಕು, ನಮ್ಗೆ ಆನಂದವಾಗಿ ಬಿಡ್ತದೆ. ಒಂದು ರುಚಿಯಾದ ಅನ್ನ ಸಿಕ್ಕರೆ ಭಾಳ ಸಂತೋಷವಾಗಿ ಬಿಡುತ್ತೆ. ಯಾರೋ ಪ್ರೀತಿಯಿಂದ ಹೀಗೆ ನಮ್ಮ ಕೃತಕೃತ್ಯರಾಗಿಬಿಟ್ಟೇವೆ. ಪಾಂಡವರಿಗಿಂತ ಕ್ಷುದ್ರವಾದ ಸುಖ ಅವ್ರಿಗೆ ಬೇಕೇ ಆಗಿಲ್ಲ. ಯಾಕೆ, ಭಾರೀ ಬಲಾಢ್ಯರಾಗಿದ್ದಾರೆ, ಮಹೋತ್ಸಾಹಿಗಳಾಗಿದ್ದಾರೆ, ಅದ್ಭುತವಾದ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ. ಅದರಿಂದಾಗಿ ದೊಡ್ಡ ದೊಡ್ಡ ಸುಖವನ್ನೇ ಅವರು ಅನುಭವಿಸುವಂಥ. ಅಂತಂ ಧೀರ ನಿಷೇವಂತೆ ಮಧ್ಯಂ ಗ್ರಾಮ ಸುಖ ಪ್ರಿಯ. ಯಾರು ಗ್ರಾಮ್ಯ ಸುಖಕ್ಕೆ ಹೊಂದಿಕೊಂಡಿದ್ದಾರೆ, ಗ್ರಾಮ್ಯ ಸುಖವೇ ಯಾರಿಗೆ ಬೇಕಾಗಿದೆ, ಅವರು ಮಧ್ಯಮರು. ಅಂತಂ ಸುಖಂ, ಕೊನೆಗೆ ಸಿಗುವಂತಹ ಏನು ಮೋಕ್ಷ ಸುಖವಿದೆ, ಆ ಮೋಕ್ಷ ಸುಖಕ್ಕೆ ಅಡಿಕ್ಟ್ ಆಗಿರುವವರು, ಆ ಮೋಕ್ಷ ಸುಖದೊಳಗೇನೆ ಆನಂದವನ್ನು, ಸ್ವರೂಪ ಸುಖದೊಳಗೇನೆ ಆನಂದವನ್ನು ಅನುಭವಿಸುವವರು ಯಾರಿದ್ದಾರೆ, ಅವರಿಗೆ ಶಾಸ್ತ್ರ ಧೀರಾಹ ಎಂಬುದಾಗಿ ಕರೀತಾರೆ. ಗೊತ್ತಾ, ಧೀರಾಹ. ನತು ಉತ್ತಮೋಶ್ಚ ಪರಿಕ್ಲೇಶಾನ್ ಭೋಗಾಶ್ಚಾತೀವ ಮಾನುಷಾನ್. ಈ ಪಾಂಡವರು ಎಂಥವರು ಅಂತಂದರೆ ಅತಿಕ್ಲೇಶಗಳನ್ನು, ಗ್ರಾಮ್ಯ ಸುಖ ಇದ್ದಾಗೆ ಗ್ರಾಮ್ಯ ದುಃಖಗಳೇನಿವೆ ಅವು ಅತಿಯಾಗಿ ಅನುಭವಿಸಿದ್ದಾರೆ, ಎರಡು ಮಾತಿಲ್ಲ. ಯಾಕೆ ಅಂತಂದರೆ ಈ ದ್ವೇಷ, ಅಸೂಯ, ರಾಜ್ಯ ಕಳ್ಕೊಂಡು ಇನ್ನೊಂದಾಯಿತು, ಮುಗುದೊಂದಾಯಿತು, ಹೊರಗಿನ ಮನೆ, ಹಾಗೆ ಹೀಗೆ ಹೊರಗಿನ ಗ್ರಾಮ್ಯ ದುಃಖಗಳೇನಿವೆ ಆ ಎಲ್ಲ ದುಃಖಗಳನ್ನು ಹೆಚ್ಚು ಅನುಭವಿಸಿದ್ದಾರೆ ಪಾಂಡವರು. ಅದರೊಳಗೆ ಏನಿಲ್ಲ. ಆದರೆ ಭೋಗ ಮಾತ್ರ ಅತಿಮಾನುಷವಾಗಿರ್ತಕ್ಕಂಥ ಭೋಗಗಳನ್ನು ಪಾಂಡವರು ಮಾಡ್ತಾರೆ. ಅತಿಮಾನುಷವಾದ ಭೋಗವನ್ನು. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು, ಇದರ ವಿವರಣೆ ತುಂಬ ಇದೆ. ಏನು ಗ್ರಾಮ್ಯ ಭೋಗಕ್ಕೂ ಅತಿಮಾನುಷ ಭೋಗಕ್ಕೂ ಏನು ವ್ಯತ್ಯಾಸವೇನಿದೆ ಅಂತಂದರೆ ಅಜಗಜಾಂತರ ವ್ಯತ್ಯಾಸವಿದೆ. ಗ್ರಾಮ್ಯ ಭೋಗವೇನಿದೆ, ಒಂದು ಹಣ್ಣು, ಆ ಹಣ್ಣನ್ನು ನಾವು ತಿಂತೇವೆ, ಇದು ಗ್ರಾಮ್ಯ ಭೋಗ, ಇದು ಗ್ರಾಮ್ಯ ಸುಖ. ಈ ಮನುಷ್ಯರ ಭೋಗಕ್ಕಿಂತಲೂ ವಿಚಿತ್ರವಾಗಿರ್ತಕ್ಕಂಥ ಭೋಗವೇನಿದೆ, ಇದು ದೇವತಾ ಭೋಗವಿದೆ. ಆ ದೇವತಾ ಭೋಗ ಹೇಗೆ ಅಂತಂದರೆ, ಆ ಹಣ್ಣಿಗೆ ಏನೂ ತೊಂದರೆ ಆಗದಿರುವ ಹಾಗೆ ಹಣ್ಣನ್ನು ಭೋಗ ಮಾಡ್ತಾರಲ್ಲ, ಇದು ಅತಿಮಾನುಷವಾಗಿರ್ತಕ್ಕಂಥ ಭೋಗವಿದು. ನಾವು ಹಣ್ಣು ತಿಂದೆವು, ಆಗ ಹಣ್ಣು ಹಾಳು ಆಯಿತು, ಹಣ್ಣು ನಾಶವಾಯಿತು, ಹಣ್ಣು ಸಿಗಲೇ ಇಲ್ಲ. ಇದೇ ಹಣ್ಣನ್ನೇ ನಾವು ದೇವತೆಗಳಿಗೆ ನೈವೇದ್ಯ ಮಾಡಿದಾಗ ಈ ಹಣ್ಣನ್ನು ದೇವರು ತಿಂತಾನೆ, ಹಣ್ಣಿಗೇನೂ ಹಾನಿಯಾಗಲಿಲ್ಲ. ಇದೇ ಹಣ್ಣನ್ನು ಲಕ್ಷ್ಮೀದೇವಿ ತಿಂತಾಳೆ, ಈ ಹಣ್ಣಿಗೇನೂ ಹಾನಿಯಾಗಲಿಲ್ಲ. ಇದೇ ಹಣ್ಣನ್ನು ದೇವತೆಗಳು ತಿಂತಾರೆ, ಈ ಹಣ್ಣಿಗೇನೂ ಹಾನಿಯಾಗಲಿಲ್ಲ. ಅಂದರೆ ಹಣ್ಣಿಗೆ ಹಾನಿಯಾಗದಿರುವ ಹಾಗೆ ನೋಡಿಕೊಂಡು ತಮ್ಮ ಭೋಗವನ್ನು ತಾವು ಮಾಡ್ತಾರಲ್ಲ, ಇದು ಅತಿಮಾನುಷವಾಗಿರ್ತಕ್ಕಂಥ ಭೋಗ. ಈ ಭೋಗ, ಈ ದೇವತಾ ಭೋಗದ ಬಗ್ಗೆ ವಿಚಾರ ಮಾಡುವ ಶಕ್ತಿಯೂ ನಮ್ಮದಲ್ಲ ಎಂಬುದಾಗಿ ಶ್ರೀಮದ್ ಆಚಾರ್ಯರು 18ನೇ ಅಧ್ಯಾಯದೊಳಗೆ ನಮಗೆ ನಿರ್ಣಯವನ್ನು ಕೊಡ್ತಾರೆ. ದ್ರೌಪದಿಯ ಪ್ರಸಂಗ ಬಂದಾಗ ಹೇಳ್ತಾರೆ, ಏನು 19ನೇ ಅಧ್ಯಾಯದ 20ನೇ ಅಧ್ಯಾಯ, 2-3 ಕಡೆಗೆ ಈ ವಿಷಯವನ್ನು ನಮಗೆ ನಿರ್ಣಯವನ್ನು ಕೊಡ್ತಾರೆ. ಏನು ಅಂತಂದರೆ, ಈ ದ್ರೌಪದಿಯನ್ನು ಪಾಂಡವರು ಭೋಗ ಮಾಡಿದರು. ಹೇಗೆ ಭೋಗ ಮಾಡಿದರು? ಧರ್ಮರಾಜ ಭೋಗ ಮಾಡಿದ ಮೇಲೆ ಭೀಮಸೇನ ದೇವರು 2ನೇ ಮದುವೆ ಆದಂತೆ ಆಯ್ತಲ್ಲ. ಹೀಗೆ ಎಲ್ಲ ಅನೇಕ ಪ್ರಶ್ನೆಗಳು ಬಂದಾಗ, ಅದು ಹಿಂದೆ ದ್ರೌಪದಿ ನಿರ್ಣಯದ ಪ್ರಸಂಗದಲ್ಲಿ ಇದೇ ಮಹಾಭಾರತದಲ್ಲಿ ಉತ್ತರವನ್ನು ಕೊಟ್ಟಾಗಿದೆ. ಏನು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಏನು ಅಂತಂದರೆ, ಏನು ಮನುಷ್ಯರ ಭೋಗಕ್ಕಿಂತಲೂ ದೇವತಾ ಭೋಗವೇನಿದೆ ಅತಿ ವಿಚಿತ್ರವಾಗಿರ್ತಕ್ಕಂಥ ಭೋಗವಾಗಿದೆ ಎಂಬುದಾಗಿ ಹೇಳ್ತಾರೆ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ. ಏನಂತೆ, ಗ್ರಾಮ್ಯ ದುಃಖಗಳನ್ನು ಅವರು ಅನುಭವಿಸುವವರಾಗಿದ್ದರೂ ಕೂಡ ಅವರ ಭೋಗವೇನಿದೆ, ಅವರ ಆನಂದವೇನಿದೆ, ಅತಿಮಾನುಷವಾಗಿರ್ತಕ್ಕಂಥ ಭೋಗವನ್ನೇ ಪಾಂಡವರು ಅನುಭವಿಸ್ತಾರೆ.
ಆದ್ದರಿಂದಾಗಿ ಅವ್ರ ಬಗ್ಗೆ ನೀನು ದುಃಖ ಪಡಲಿಕ್ಕೆ ಹೋಗಬೇಡ. ಯಾಕೆ ಮುಂದೆ ಹೇಳ್ತಾನೆ, ಅಂತೇಷು ರೇಮಿರೇ ಧೀರಾಹ ನತೆ ಮಧ್ಯೇಷು ರೇಮಿರೇ. ಧೀರಾಹ ಜ್ಞಾನಿಗಳು ಅಂತ್ಯ ಸುಖ ಯಾವುದು? ಸ್ವರೂಪ ಸುಖ. ಆ ಸ್ವರೂಪ ಸುಖದೊಳಗೇನೆ ಆನಂದವನ್ನು ಅನುಭವಿಸ್ತಾರೆ, ಅದಕ್ಕಾಗಿ ಪರಿತಪಿಸ್ತಾರೆ ಹೊರತು ಮಧ್ಯಮ ಸುಖವಾಗಿರ್ತಕ್ಕಂಥ ಈ ಗ್ರಾಮ್ಯ ಸುಖಗಳ ಕಡೆಗೆ ಗಮನವನ್ನೇ ಕೊಡುವುದಿಲ್ಲ. ಅಷ್ಟೇ ಅಲ್ಲ, ಅಂತ ಪ್ರಾಪ್ತಿಂ ಸುಖಂ ಪ್ರಾಹು, ಕೊನೆಗೆ ಸಿಗುವುದೇನಿದೆ ಅದು ಸುಖ. ದುಃಖವೇನಿದೆ ಮೇಲಿಂದ ರಿಪೀಟ್ ಆಗುವುದು ದುಃಖ, ಮಧ್ಯದೊಳಗೆ ಬರುವಂಥದ್ದು ದುಃಖ. ಹಾಗಾಗಿ ಈ ಮಧ್ಯದಲ್ಲಿ ಬರುವಂತಹ ದುಃಖವನ್ನು ಪಾಂಡವರು ಎಂದಿಗೂ ಅನುಭವಿಸುವುದಿಲ್ಲ. ಈ ಎಲ್ಲ ದುಃಖಗಳನ್ನು ಮೀರಿ ಬರುವಂತಹ ಏನು ಸುಖವಿದೆ ನೋಡು, ಕೊನೆಗೆ ಆ ಸುಖವನ್ನು ಅನುಭವಿಸ್ತಾರೆ. ಅಲ್ಲ, ಆ ಸುಖ ಸಿಗುವುದು ಮುಕ್ತರಿಗೆ ಮಾತ್ರ, ಈ ಪಾಂಡವರಿಗೆ ಎಲ್ಲಿ? ಅದು ಇನ್ನೂ ಸಂಸಾರದಲ್ಲಿದ್ದಾರಲ್ಲ ಅಂತ ಕೇಳಿದರೆ ಇದಕ್ಕೂ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಮುಕ್ತಾನಾಂಚ ಪಾಂಡವಾನಾಂ ಅಂತರಂ ಕಿಂಚಿದೇವಹಿ. ಪಾಂಡವರಿಗೂ ಮುಕ್ತರಿಗೂ ಅಂತರ ಅಂತಂದ್ರೆ ಅತ್ಯಲ್ಪವಾದ ಅಂತರ. ಅದೇನು? ಲಿಂಗದೇಹ ಮಾತ್ರ ಅಂತರ. ಯಾಕೆ? ಭೀಮಸೇನ ದೇವರಿಗೆ ಆ ಲಿಂಗದೇಹ ಇದೆ ಅಂದ್ರೆ ಇದೆ, ಇಲ್ಲಂದ್ರೆ ಇಲ್ಲ, ಜಾಲಾಜಾಲ. ಇನ್ನು ಧರ್ಮರಾಜ, ಅರ್ಜುನ, ನಕುಲ ಸಹದೇವರಿಗೆ ಇದೇ ಕೊನೆ ದೇಹ, ಚರ್ಮದೇಹವಿದು. ಆದ್ದರಿಂದಾಗಿ ಮೋಕ್ಷಕ್ಕೆ ತುಂಬ ಹತ್ತಿರ ಇದ್ದಾರೆ, ಹೆಚ್ಚು ಸ್ವರೂಪ ಸುಖವನ್ನು ಅವರು ಅನುಭವಿಸಲಿಕ್ಕೆ ಪ್ರಾರಂಭವನ್ನು ಮಾಡಿ ಆಗಿಬಿಟ್ಟಿದೆ. ಆದ್ದರಿಂದಾಗಿ ಅವರಿಗೆ ದುಃಖ ಅನ್ನೋದೇ ಇಲ್ಲ. ಅಂತಃಪ್ರಾಪ್ತಿಂ ಸುಖಂ ಪ್ರಾಹುರ್ ದುಃಖಮಂತರಮಂತರ ಅಂತಯೋಹೋ ಅಂತ ಹೇಳಿ ಕುಂತಿಗೆ ಅನೇಕ ಮಾತುಗಳನ್ನು ಹೇಳಿ ಸಮಾಧಾನವನ್ನು ಪಡಿಸ್ತಾ, ಅರೋಗಾನ್ ಸರ್ವಸಿದ್ಧಾರ್ಥಾನ್ ಕ್ಷಿಪ್ರಂ ರಕ್ಷಸಿ ಪಾಂಡವಾನ್. ಯಾವ ರೋಗಗಳೂ ಇಲ್ಲದೆ ಎಲ್ಲ ಪುರುಷಾರ್ಥಗಳನ್ನು ಸಿದ್ಧಿ ಮಾಡಿಕೊಂಡಂಥವ ಪಾಂಡವರನ್ನು ಇನ್ನು ಕೆಲವೇ ದಿನಗಳಲ್ಲಿ ನೀನು ನೋಡ್ತೀಯ ಅಂತ ಹೇಳಿ ಸಮಾಧಾನವನ್ನು ಪಡಿಸಿದಾಗ ಕುಂತಿ ಕೃಷ್ಣನನ್ನು ಕುರಿತು ಹೇಳ್ತಾಳೆ, ಯದ್ದತ್ತೇಷಾಂ ಮಹಾಬಾಹೋ ಪಥ್ಯಂ ಸ್ಯಾನ್ ಮಧುಸೂದನ. ಪಾಂಡವರಿಗೆ ಯಾವುದು ಪಥ್ಯ, ಯಾವುದು ತಥ್ಯ, ಯಾವುದು ಹಿತ, ಯಾವುದು ಅಹಿತ ನಿನಗೆ ಗೊತ್ತು, ಹಾಗೆ ನೀನು ಮಾಡು. ಆದರೆ ಒಂದು ನನ್ನ ಪ್ರಾರ್ಥನೆ ಇದೆ, ನನ್ನ ರಿಕ್ವೆಸ್ಟ್ ಇದೆ. ಏನು ಅಂತಂದರೆ, ಅವಿಲೋಪೇನ ಧರ್ಮಸ್ಯ ಅನಿಕೃತ್ಯ ಪರಂತಪ. ಧರ್ಮ ಲೋಪವಾಗಬಾರದು, ಮೋಸ ಒಳಗೊಂಡಿರಬಾರದು. ಹಾಗೆ ಪಾಂಡವರನ್ನು ಸೇಫಾಗಿ ಅವರ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವ ಹಾಗೆ ಮಾಡಿ. ದುಷ್ಟ ದುರ್ಯೋಧನಾದಿಗಳನ್ನು ಸೆದೆ ಬಡಿಯುವ ಪ್ರಸಂಗದೊಳಗೆ ನಮ್ಮಿಂದ ಧರ್ಮ ಲೋಪವಾಗಿರಬಾರದು. ನಾವು ಮಾಡುವ ಕಾರ್ಯಗಳಲ್ಲಿ, ನಮ್ಮ ಯುಕ್ತಿ ನೀತಿಗಳಲ್ಲಿ ಮೋಸ ಸೇರಿಕೊಂಡಿರಬಾರ್ದು. ಹಾಗೆ ವ್ಯವಸ್ಥೆಯನ್ನು ಮಾಡು ಕೃಷ್ಣ ಅಂತ ಬೇಡಿಕೊಳ್ತಾಳೆ. ಆಗ ನಮ್ಮ ಮಧ್ಯೆ ಪ್ರಶ್ನೆ ಬರ್ತದೆ, ಹಾಗಾದರೆ ಕೃಷ್ಣನ ತುಂಟಾಟ, ಕೃಷ್ಣನ ಇವುಗಳ ಬಗ್ಗೆ ಇವುಗಳನ್ನು ಗಮನಿಸಿದ ಕುಂತಿಗೆ ಕೃಷ್ಣನ ಮೋಸ ಮಾಡ್ತಾನೆ, ಕೃಷ್ಣ ಅನೇಕ ಬಾರಿ ಆ ಧರ್ಮವನ್ನು ಅವಲಂಬಿಸಿದ್ದಾನೆ ಅಂತ ಕುಂತಿಗೆ ಮನವರಿಕೆ ಆಗಿತ್ತೇನು ಅಂತ ಕೇಳಿದರೆ ಅಲ್ಲೇ ಮುಂದೆ ಹೇಳ್ತಾರೆ, ತ್ವಮೇವ ನಃ ಕುಲೇ ಧರ್ಮ. ಕೃಷ್ಣ, ನೀನು ನನ್ನ ಕುಲದೊಳಗೆ ಧರ್ಮ, ನೀನೇ ಧರ್ಮ, ನೀನೇ ಸತ್ಯ, ನೀನೇ ದೊಡ್ಡದಾಗಿರ್ತಕ್ಕಂಥ ತಪಸ್ಸು, ನೀನೇ ನಮ್ಮನ್ನು ರಕ್ಷಣೆಯನ್ನು ಮಾಡುವ, ನೀನೇ ಮಹದ್ಬ್ರಹ್ಮ, ಅನಂತ ದೇಶಕಾಲದಲ್ಲಿ ವ್ಯಾಪಿಸಿರ್ತಕ್ಕಂಥ ಮಹಾಬ್ರಹ್ಮ ನೀನು. ನಿನ್ನಲ್ಲೇ ಸಮಗ್ರವಾದ ಜಗತ್ತಿದೆ, ನಿನಗೆ ಹೇಳುವುದೇನಿದೆ? ಆದರೂ ಮಂದಮತಿ, ನಾನು ಹೇಳಬೇಕಲ್ಲ, ಹೇಳಿದ್ದೇನೆ ಕೃಷ್ಣ, ನೋಡಿ ಮುಂದಿನ ಜವಾಬ್ದಾರಿ ನಿನ್ನದು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಕುಂತಿಯನ್ನು ಸಮಾಧಾನ ಪಡಿಸಿ ಕುಂತಿಯಿಂದ ಅನುಮತಿಯನ್ನು ತೆಗೆದುಕೊಂಡು ಶ್ರೀಕೃಷ್ಣ ಪರಮಾತ್ಮ ಹೊರಗೆ ಬರ್ತಾನೆ. ಹೊರಗೆ ಬರುವುದರೊಳಗೇನೆ ದುರ್ಯೋಧನ ಮಧ್ಯಾಹ್ನದ ಊಟಕ್ಕಾಗಿ ಸಿದ್ಧ ಮಾಡಿ ಹೇಳಿ ಕಳಿಸ್ತಾನೆ. ಹಾಗಾಗಿ ಕೃಷ್ಣ, ವಿದುರ, ಸಾತ್ಯಕಿ ದುರ್ಯೋಧನ ಮನೆಗೆ ಹೊರಡ್ತಾರೆ. ದುರ್ಯೋಧನ ಮನೆಗೆ ಹೋದಾಗ ಮಧ್ಯದೊಳಗೆ ದುರ್ಯೋಧನ ಕುಳಿತುಕೊಂಡಿದ್ದಾನೆ, ಎಲ್ಲ ರಾಜರುಗಳಲ್ಲಿ ಸೇರಿಕೊಂಡಿದ್ದಾರೆ. ದೊಡ್ಡದಾಗಿರ್ತಕ್ಕಂಥ ಡಿನ್ನರ್, ಊಟ, ಮಧ್ಯಾಹ್ನದ ಭೋಜನ ಎಲ್ಲರೂ ಭಾಗವಹಿಸಿದ್ದಾರೆ. ಭಾಗವಹಿಸಿದಾಗ ಕೃಷ್ಣ ಪರಮಾತ್ಮ ಬಂದವನೇ ದುರ್ಯೋಧನನ್ನು ನೋಡಿ ಎಲ್ಲರ ಜೊತೆಗೂ ಮಾತನಾಡಿ ತಾನು ಅಭಿವಾದನೆಯನ್ನು ಸ್ವೀಕಾರ ಮಾಡ್ತಾನೆ. ಅಭಿವಾದನೆಯನ್ನು ಮಾಡ್ತಾ ತಾನು ಬರ್ತಾನೆ. ಬಂದಾಗ ತಥೋ ದುರ್ಯೋಧನೋ ರಾಜ ವಾರ್ಷ್ಣೇಯಂ ಜಯತಾವರಂ ನ್ಯಮಂತ್ರಯದ್ಭೋಜನೇನ ನಾಭ್ಯನಂದಚ್ಚ ಕೇಶವ. ಆಗ ಕೃಷ್ಣನನ್ನು ದುರ್ಯೋಧನ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಕೃಷ್ಣನಿಗೆ ತಾನೆ, ಕೃಷ್ಣ ಊಟಕ್ಕೆ ಬರಬೇಕಲ್ಲ ಅಂತ ಹೇಳಿದ. ಎಲ್ಲರ ಮಧ್ಯದೊಳಗೆ ಹೇಳಿದ. ಆ ಕೃಷ್ಣನಿಗೆ ಊಟಕ್ಕೆ ಕರೆಯೋದ್ರೊಳಗೆ ಹೇಗಿತ್ತು ಅಂತಂದರೆ ಹೇಳ್ತಾರೆ ಮಹಾಭಾರತ,
ಮೃದುಪೂರ್ವಂ ಶಠೋದರ್ಕಂ. ಕೃಷ್ಣ ಮತ್ತು ಊಟಕ್ಕೆ ಬರಬೇಕಾ, ಬಂದ್ಬಿಡು, ನಮ್ಮನೆಗೆ ಬಂದಿದ್ದೀಯಲ್ಲ ಅಂತ ಹೇಳಿ ನೋಡ್ಲಿಕ್ಕೆ ಮೆತ್ತಗ, ಆದರೆ ಅಲ್ಲಿ ಅಹಂಕಾರ ದರ್ಪ ತುಂಬ ತುಂಬಿಕೊಂಡಿದೆ. ಹಾಗೆ ಹೇಳಿದಾಗ ಕೃಷ್ಣ ನಾಭ್ಯನಂದಚ್ಚ ಕೇಶವ, ಆ ದುರ್ಯೋಧನ ಕರೆದದಕ್ಕೆ ನಾನು ಬಂದೆ ಊಟಕ್ಕೆ, ನಡಿ ಹಸಿವೆ ಆಗಿದೆ ಅಂತ ಅನ್ನ ಕೃಷ್ಣ. ನಾಭ್ಯನಂದ ಅವನಿಗೆ ರಿಪ್ಲೇನೇ ಕೊಡಲಿಲ್ಲ, ಸಂತೋಷವನ್ನು ಪಡಲಿಲ್ಲ, ಮುಖದ ಮೇಲೆ ಒಂದು ನಗು ತೋರಿಸ್ಲಿಲ್ಲ ಕೃಷ್ಣ. ಊಟಕ್ಕೆ ಬರ್ತೇನೆ ಅನ್ನೋ ಅದು ಭಾರಿ ಅವಮಾನವಾಯಿತು ದುರ್ಯೋಧನನಿಗೆ, ವಿಪರೀತ ಅವಮಾನವಾಯಿತು. ನಾನು ರಾಜ, ನಾನು ಊಟಕ್ಕೆ ಕರೆದ್ರೆ ಕೃಷ್ಣ ಬರ್ತೇನೆ ಅಂತ ಅನ್ನಲಿಲ್ಲ, ನಗಲಿಲ್ಲ, ಬರುವ ಸೂಚನೆಯನ್ನು ಕೊಡಲಿಲ್ಲಲ್ಲ ಅಂತ ಹೇಳ್ತಾನೆ. ಕರ್ಣನನ್ನು ನೋಡಿ ಮಾತನಾಡ್ತಾನೆ, ತ್ವದರ್ಥಂ ಉಪನೀತಾನಿ ನಾಗ್ರಹಿಸ್ತುಂ ಜನಾರ್ದನ ಕಸ್ಮಾದ್ ಅನ್ನಾನಿ ಪಾನಾನಿ ವಾಸಾಂಸಿ ಶಯನಾನಿ ಚ. ಕೃಷ್ಣ, ಅನ್ನ ಪಾನ ವಾಸನ ಶಯನ ಎಲ್ಲ ನಿನಗಾಗಿ ತಾನೇ ನಾವು ಮಾಡಿಟ್ಟಿದ್ದು, ನಾವು ಅರೇಂಜ್ ಮಾಡಿದ್ದು. ನೀನು ಒಲ್ಲೆ ಅಂದ್ರೆ ಹೇಗೆ ಅದು? ನೀನು ಪಾಂಡವರ ಪಕ್ಷದಿಂದ ಬಂದವನಲ್ಲ, ಇಬ್ಬರಿಗೂ ಬೇಕಾದವ ನೀನು, ಸಂಬಂಧಿ, ನಮ್ಮಿಬ್ಬರಿಗೂ ಸಂಬಂಧಿ ನೀನು, ದಯಿತ, ಧೃತರಾಷ್ಟ್ರನಿಗೆ ಬಳಗದವನಾಗಬೇಕು. ಯಾಕೆ ಊಟವಲ್ಲಿ ಅಂತೀಯ? ಕೃಷ್ಣ ಸ್ವಚ್ಛವಾಗಿ ಹೇಳಿದ, ನಾನು ನಿನ್ನ ಮನೆಯ ಊಟ ಮಾಡುವುದಿಲ್ಲ. ದುರ್ಯೋಧನ ಅಂದ, ಯಾಕೆ ಊಟ ಮಾಡ್ತಾ ಇಲ್ಲ ನೀನು? ತತ್ರ ಕಾರಣಮಿಚ್ಛಾಮಿ, ಕಾರಣ ಹೇಳು. ಅಂದರೆ ಯಾವುದೇಕ ದೃಷ್ಟಿಕೋನದೊಳಗಾಗಲಿ ಕೃಷ್ಣನಿಗೆ ಅವಮಾನ ಮಾಡಬೇಕು. ಅಂದರೆ 100 ಜನ ಸಭಾ ಮಧ್ಯದೊಳಗೆ ಕೃಷ್ಣ ನಾನು ಊಟ ಮಾಡೋದಿಲ್ಲ ಅಂದ, ಇದು ಅವನಿಗೆ ಅವಮಾನವಾಯಿತು. ಅದಕ್ಕಾಗಿ ಅಂದ, ಯಾಕೆ ಊಟ ಮಾಡೋದಿಲ್ಲ, ಕಾರಣ ಹೇಳಿ ನನಗೆ. ಕೃಷ್ಣ ಕಾರಣ ಹೇಳಿ ತಳಬಡಿಸಿ ಬಿಡ್ತಾನೆ. ಆದ್ರಿಂದ ಕೃಷ್ಣನಿಗೆ ಅವಮಾನವಾಗತ್ತೆ, ಕೃಷ್ಣ ಕೊನೆಗೆ ಊಟ ಮಾಡ್ತಾನೆ ಅಂತ. ಹೀಗೇನು ಕನಸು ಕಂಡಿದ್ನೋ ದುರ್ಯೋಧನ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ, ಉದ್ಯನ್ಮೇಘಸ್ವನ ಕಾಲೆ. ಮೇಘಸ್ವನ, ಮೇಘ ನಿರ್ಘೋಷದ ಹಾಗೆ, ಗುಡುಗಿನ ಹಾಗೆ ಕೃಷ್ಣನ ಗಂಭೀರವಾದ ಧ್ವನಿ. ಅಲಘೂಕೃತಂ, ಸಾವಕಾಶ ಮಾತನಾಡಲಿಲ್ಲ, ಗಂಭೀರವಾದದ್ದು ಮಾತನಾಡಬೇಕು. ಬಹಳ ಸಾವಕಾಶನೂ ಮಾತಾಡಲಿಲ್ಲ ಕೃಷ್ಣ, ಹೇಗೆ ಮಾತಾಡಬೇಕು ಹಾಗೆ ಗಂಭೀರವಾಗಿ, ಸರಿಯಾದ ವೇಗ. ಅನಿಸ್ತಾರಂ, ಅವನ ಮಾತನಾಡ್ತಾ ಇರುವಾಗ ಫ್ಲೋ ಆಗಿತ್ತು, ಸ್ಪಷ್ಟವಾಗಿತ್ತು, ಸ್ವಚ್ಛವಾಗಿತ್ತು. ಏನು ಅಭಿಪ್ರಾಯವನ್ನು ತಿಳಿಸಬೇಕಾಗಿತ್ತು ಕೃಷ್ಣನ ಸ್ಪಷ್ಟ ಅಭಿಪ್ರಾಯ ತಿಳಿಸುವ ಹಾಗೆ ಉತ್ತಮ ಗುಣಮಟ್ಟದೊಳಗೆ ಕೃಷ್ಣ ಮಾತನಾಡ್ತಾನೆ. ಏನು ಮಾತಾಡಿದ ನೋಡೋ ದುರ್ಯೋಧನ, ಕೃತಾರ್ಥ ಭುಂಜತೆ ದೂತಾ ಪೂಜಾಂ ಗೃಹಂತಿ ಚೈವಚ. ನೋಡೋ, ನಾನು ಈಗ ದೂತನಾಗಿ ಬಂದಿದ್ದೇನೆ. ದೂತರು ಯಾವಾಗ ಸತ್ಕಾರವನ್ನು ಸ್ವೀಕಾರ ಮಾಡಿಸಿಕೊಳ್ತಾರೆ, ಯಾವಾಗ ಊಟ ಮಾಡ್ತಾರೆ ಗೊತ್ತಾ? ಕೃತಾರ್ಥ, ತಾವು ಯಾವ ಕಾರ್ಯಕ್ಕಾಗಿ ಬಂದಿದ್ದಾರೆ ಆ ಕಾರ್ಯ ಆಗಿತ್ತು ಅಂತಾಗಿದ್ದಾರೆ, ಯಶಸ್ವಿಯಾಗಿ ಆಗಿತ್ತು ಅಂತಾಗಿದ್ದಾರೆ, ಹಾಗೆ ಊಟವನ್ನು ಮಾಡ್ತಾರೆ. ಕೃತಾರ್ಥಂ ಮಾಂ ಸಹ ಮಾತ್ಯಂ ಸಮರ್ಚಿಷ್ಯಸಿ ಭಾರತ. ನನ್ನನ್ನು ಕೃತಾರ್ಥನನ್ನಾಗಿ ಮಾಡ್ತೀಯ ನೀನು? ಮಾಡುವುದಿಲ್ಲ. ಏವ ಮುಕ್ತ ಪ್ರತ್ಯುವಾಚೋ ಧೃತರಾಷ್ಟ್ರೋ ಜನಾರ್ದನ್ ನಯುಕ್ತಂ ಭವತಾಸ್ಮಾಸು ಪ್ರತಿಪತ್ತು ಸಂಪ್ರತಂ. ಅಲ್ಲ ಕೃಷ್ಣ, ನಿನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಅಂತಂದ್ರೆ ನನಗೂ ನಿನಗೆ ಏನಾದರೂ ಜಗಳ ಉಂಟಾ? ನನಗೂ ನಿನಗೆ ಏನಾದರೂ ದ್ವೇಷ ಉಂಟಾ? ನಮ್ಮಿಬ್ಬರಲ್ಲಿ ಏನು ಇಲ್ಲವೇ ಇಲ್ಲಲ್ಲ, ಊಟ ಮಾಡೋದಕ್ಕೇನು ಗಂಟು ಹೋಗೋದಿದೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಕೃತಾರ್ಥಂ ಅಕೃತಾರ್ಥಂ ವಾ ತ್ವಂ ವಯಂ ಮಧುಸೂದನ ಯಥಾಮಹೇ ಪೂಜಯಿತುಂ ದಾಶಾರ್ಥಂ ನ ಶಕ್ನುಮಃ. ಕೃತಾರ್ಥನಾಗಲಿ ಕೃತಾರ್ಥನಾಗದೇ ಇರಲಿ, ನೀನಂತರೂ ಇಬ್ಬರಿಗೂ ಮಧ್ಯಸ್ಥಿಗನಾಗಿದ್ದೀಯಾ, ಆದ್ದರಿಂದಾಗಿ ನಾವು ನಿನಗೆ ಊಟಕ್ಕೆ ಹಾಕ್ತೀವಿ, ತಪ್ಪೇನಿದೆ ಇದರಲ್ಲಿ? ವೈರಮ್ನೋ ನಾಸ್ತಿ, ನಮ್ಮಿಬ್ಬರಲ್ಲಿ ಜಗಳವಂತೂ ಇಲ್ಲಲ್ವೇ? ಆದ್ದರಿಂದಾಗಿ ನಮ್ಮಿಬ್ಬರಲ್ಲಿ ಜಗಳ ಇಲ್ಲ, ನಮ್ಮಿಬ್ಬರಲ್ಲಿ ಸಂಬಂಧವಿದೆ, ಸಂಬಂಧ ಕೃತಾರ್ಥ ಆಗಲಿ ಬಿಡಲಿ, ಅದಕ್ಕೇನಾಗಿದೆ? ನೀನು ದೂತನಾಗಿ ಊಟ ಮಾಡದೇ ಇದ್ರು ನಮ್ಮ ಇಬ್ಬರು ಮಧ್ಯಸ್ಥಿಕರಾಗಿ ನೀವು ಊಟ ಮಾಡಬಹುದಲ್ಲ ಅಂತ ಹೇಳಿ ಕೃಷ್ಣನನ್ನು ಮತ್ತೂ ಸಿಗಿಸಿ ಹಾಕುವುದಕ್ಕೆ ಪ್ರಯತ್ನವನ್ನು ಮಾಡಿ. ಆಗ ಕೃಷ್ಣ ಹೇಳ್ತಾನೆ, ನಗುತ್ತಾ ಹೇಳ್ತಾನೆ, ಸಂಪ್ರೀತಿ ಭೋಜ್ಯನ್ಯಾನಿ ಆಪದ್ಭೋಜ್ಯಾನಿ ವಾ ಪುನಃ. ನೋಡು ದುರ್ಯೋಧನ, ಊಟ ಪರ ಊಟ, ಪರಾನ್ನ ಭೋಜನ ಎರಡು ಕಡೆಗೆ ಇದೆ. ಪರಾನ್ನ ಭೋಜನ ಎರಡು ಕಡೆಗಿದೆ. ಒಂದು ಸಂಪ್ರೀತಿಯಿಂದ ಊಟ ಮಾಡಬೇಕು, ಒಂದು ಎರಡನೇದ್ದು ಆಪತ್ತು ಕಾಲದೊಳಗೆ ಊಟ ಮಾಡಬೇಕು, ಎರಡನೇದ್ದು. ಇವತ್ತೂ ಕೂಡ ನಮ್ಮ ಪರಿಸ್ಥಿತಿ ಹೀಗಿದೆ. ಒಂದು
ಊಟ ಮಡಿ ಇರಲಿ, ಮೈಲಿಗೆ ಇರಲಿ, ಪೂಜೆ ಆಗಿರಲಿ, ಆಗದೇ ಇರಲಿ, ಅಸ್ತವ್ಯಸ್ತ ಏನಾದರೂ ಇರಲಿ, ನನ್ನ ಜೀವನ ನಡಿಬೇಕು, ಅದಕ್ಕಾಗಿ ಊಟ ಮಾಡೋದು, ಇದು ಆಪದ್ ಭೋಜನ. ಪ್ರೀತಿಯಿಂದ ಊಟ ಮಾಡ್ತಾ ಇರುವಾಗ ಅತಿಥಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿ ಊಟಕ್ಕೆ ಹಾಕೋದೇನಿದೆ, ಇದು ಪ್ರೀತಿ ಭೋಜನವಿದೆ. ಇಷ್ಟು ಅಂತೂ 2 ಊಟ, ಒಂದು ಪ್ರೀತಿ ಭೋಜನ, ಇನ್ನೊಂದು ಆಪತ್ಕಾಲಿನ ಭೋಜನ. ಪ್ರೀತಿಯಿಂದ ನೀನು ಊಟಕ್ಕೆ ಹಾಕೋದಕ್ಕೆ ನಮ್ಮಿಬ್ಬರೊಳಗೆ ಪ್ರೀತಿನೇ ಇಲ್ಲ. ಇನ್ನು ಆಪತ್ಕಾಲದಾಗ ಊಟ ಮಾಡಬೇಕು ಅಂತಂದ್ರೆ ಅಂತ ಆಪತ್ಕಾಲ ನನಗೆ ಬಂದಿಲ್ಲ, ಆಮೇಲೆ ನಾನು ಯಾಕೆ ಊಟ ಮಾಡಲಿ? ನಚ ಸಂಪ್ರೀಯಸೇ ರಾಜನ್ನ ಚೈವಾಪದ್ಗತಾ ವಯಂ. ನೀನು ನಮ್ಮನ್ನು ಸಂತೋಷಪಡಿಸಲಾರೆ, ನಾವು ಆಪತ್ತಿನಲ್ಲಿ ಬಂದಿಲ್ಲ, ಆದ್ರಿಂದ ಹೇಗೆ ಊಟ ಮಾಡುವುದು? ಕೇಳಿಲ್ಲ, ನಾ ಹೇಳ್ತೇನೆ. ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್. ಏನು? ಶತ್ರುಗಳ ಅನ್ನವನ್ನು ಊಟ ಮಾಡಬಾರದು, ಶತ್ರುಗಳಿಗೆ ಎಂದಿಗೂ ಊಟಕ್ಕೆ ಹಾಕಬಾರದು. ಕೃಷ್ಣನ ಗಟ್ಟಿಯಾದ ಅಜೆಂಡಾ ಸ್ಪಷ್ಟವಾಗಿ ಹೇಳ್ತಾನೆ. ದ್ವಿಷದನ್ನಂ ನ ಭೋಕ್ತವ್ಯಂ. ಯಾರು ಶತ್ರು ಇದ್ದಾನೆ ಆ ಶತ್ರುವಿನ ಅನ್ನವನ್ನು ಎಂದಿಗೂ ಊಟ ಮಾಡಬಾರದು. ದ್ವಿಷಂತಂ ನೈವ ಭೋಜಯೇತ್. ನಮ್ಮನ್ನು ಯಾರು ದ್ವೇಷ ಮಾಡ್ತಾನೆ ಅವನಿಗೆ ಎಂದಿಗೂ ಊಟಕ್ಕೆ ಹಾಕಬಾರದು, ವೇಸ್ಟ್ ಅದು ಊಟಕ್ಕೆ ಹಾಕಿದ್ದು. ಶತ್ರುವಿನ ಅನ್ನವನ್ನು ನಾನು ಉಂಡರೆ ನನ್ನ ಪ್ರಾಣಕ್ಕೆ ಅಪಾಯವಿದೆ. ಶತ್ರುವಿಗೆ ನಾನು ಊಟಕ್ಕೆ ಹಾಕಿದರೆ ನನ್ನಿಂದ ಊಟಕ್ಕೆ ಹಾಕಿದ್ದು ಒಂದೇ ಆಯಿತು, ಅವನೇನು ತನ್ನ ಶತ್ರುತ್ವವನ್ನು ತಾನು ಬಿಡುವುದಿಲ್ಲ. ಆದ್ದರಿಂದಾಗಿ ಇಬ್ಬರಿಗೂ ಊಟಕ್ಕೆ ಹಾಕೋದು ನಮ್ಮಲ್ಲಿ ರೂಢಿಯಲ್ಲಿಲ್ಲ, ಅದರಿಂದ ನಾನು ಊಟ ಮಾಡುವುದಿಲ್ಲ. ನೀನು ಕೇಳ್ಬೋದು, ಈಗ ನಾನು ಯಾಕೆ ನಿಮ್ಮ ಶತ್ರು ಅಂತ ನೀನು ಕೇಳ್ಬೋದಲ್ಲ. ನಾನು ಹೇಳ್ತೇನೆ, ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾ. ಪಾಂಡವರನ್ನು ನೀನು ದ್ವೇಷ ಮಾಡ್ತೀಯಲ್ಲ, ಅಂದಮೇಲೆ ನನ್ನನ್ನು ದ್ವೇಷ ಮಾಡಿದ ಹಾಗೇನೆ. ಯಾಕೆ? ಮಮ ಪ್ರಾಣಾಹಿ ಪಾಂಡವ. ನನ್ನ ಇಂದ್ರಿಯಗಳು ಅಂತಂದರೆ ಪಂಚಪಾಂಡವರು, ನನ್ನ ಶ್ವಾಸೋಚ್ಛ್ವಾಸ ಅಂದರೆ ಪಂಚಪಾಂಡವರು. ಅಂದಮೇಲೆ ಪಾಂಡವರ ದ್ರೋಹ ಅಂತಂದರೆ ನೇರವಾಗಿ ನನಗೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ, ನನಗೆ ದ್ವೇಷ ಮಾಡಿದ ಹಾಗೇನೆ. ಇದರಲ್ಲಿ 2 ಮಾತು ಇಲ್ಲೇ ಇಲ್ಲ. ಯಸ್ತಾನ್ ದ್ವೇಷ್ಟಿ ಸತಾನ್ ದ್ವೇಷ್ಟಿ, ಯಸ್ತಾಂ ಅನು ಸತಾನ್ ಅನು. ಯಾರು ಪಾಂಡವರನ್ನು ದ್ವೇಷ ಮಾಡ್ತಾರೆ ಅವರನ್ನು ನಾನು ದ್ವೇಷ ಮಾಡ್ತೇನೆ, ಯಾರು ಪಾಂಡವರಿಗೆ ಅನುಕೂಲರಾಗಿದ್ದಾರೆ ಅವರು ನನಗೆ ಅನುಕೂಲರಾಗಿದ್ದಾರೆ. ಇದು ಮುಗಿದೋಯ್ತು. ಐಕಾತ್ಮ್ಯಂ ಮಾಂ ಗತಂ ವಿದ್ಧಿ ಪಾಂಡವೇ ಧರ್ಮಚಾರಿಭಿ. ಅಲ್ಲ, ಪಾಂಡವರು ಅಲ್ಲ, ಅವರು ಸೋದರತ್ಯ ಮಕ್ಕಳು, ನಾವು ಸೋದರತ್ಯ ಮಕ್ಕಳಲ್ಲ. ಇಬ್ಬರಲ್ಲಿ ಏನು ಅಂತಂದ್ರೆ ಪಾಂಡವರು ಧರ್ಮಚಾರಿಗಳಾಗಿದ್ದಾರೆ, ಪಾಂಡವರು ಶುದ್ಧ ಧರ್ಮಿಷ್ಠರಾಗಿದ್ದಾರೆ. ಹಾಗಾಗಿ ಪಾಂಡವರ ಮೇಲೆ ನನಗೆ ತುಂಬ ಅಭಿಮಾನ, ತುಂಬ ಪ್ರೀತಿ. ಐಕಾತ್ಮ್ಯಂ, ನಮ್ಮಿಬ್ಬರಲ್ಲಿ ಅಭೇದವಿದೆ. ಅಭೇದ ಅಂತಂದರೆ ಐಕಾತ್ಮ್ಯ ಅಂದರೆ ಅಭೇದ, ಅಭೇದ ಅಂತಂದರೆ ಒಂದು ಮನಸ್ಸಾಗಿದೆ. ನಾನು ಅಂದರೆ ಪಾಂಡವರು, ಪಾಂಡವರು ಅಂದರೆ ನಾನು. ನಮ್ಮನ್ನು ನೀನು ಯಾರನ್ನು ದ್ರೋಹ ಮಾಡಿದರೂ ನೇರವಾಗಿ ನನ್ನನ್ನು ದ್ರೋಹ ಮಾಡಿದ ಹಾಗೇನೆ. ಎಷ್ಟು ಕೃಷ್ಣ ಪಾಂಡವರ ಮೇಲೆ ಪ್ರೀತಿ ಮಾಡ್ತಾನೆ. ಅಂದರೆ ಏನು ನಮ್ಮ ಸ್ವಾಮಿಗಳು ನನಗಂತರೂ ಒಂದು 500 ರೂಪಾಯಿ ದಕ್ಷಿಣ ಬರ್ತಲ್ಲ ಅಂತ ನಾವು ಊಟ ಮಾಡ್ತೇವೆ. ನಮ್ಮ ಗುರುಗಳಿಗೆ ಬೈತಾರ, ಬೈಲಿ ಬಿಡು, ತೊಗೊಂಡು ಏನು ಮಾಡೋಣ, ಈ ನಮ್ಮ ಊರೊಳಗಂತೂ ನಾವು ಕೂಡಿರ್ಬೇಕಲ್ಲ ಅಂತ ಕೂಡಿರ್ತೇವೆ. ನಮಗೆ ನಮ್ಮ ಗುರುಗಳಿಗೆ ಬೈದರೂ ಬೇಸರಿಕೆ ಆಗೋದಿಲ್ಲ, ನಮ್ಮ ದೇವತೆಗಳಿಗೆ ಬೈದರೂ ಬೇಸರಿಕೆ ಆಗಿಲ್ಲ, ನಮ್ಮ ಸಮಾಜಕ್ಕೆ ಬೈದರೂ ಬೇಸರಿಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಹೊಟ್ಟೆ ನಮ್ಗೆ ಬೇಕು, ನಾವು ಅಡ್ಜಸ್ಟ್ ಆಗಿ ಹೋಗಿಬಿಡುತ್ತೇವೆ. ಕೃಷ್ಣ ಅಂತಾನೆ, ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನೋದು ನಮ್ಮ ಧರ್ಮದಲ್ಲಿಯೇನೇ ಇಲ್ಲ. ನನ್ನ ಪಾಂಡವರಿಗೆ ಯಾರು ದ್ವೇಷ ಮಾಡ್ತಾರೆ ಅವರು ನೇರವಾಗಿ ನನ್ನ ದ್ವೇಷ ಮಾಡಿದ ಹಾಗೇನೆ. ಹಾಗಾಗಿ ಆ ದ್ವೇಷಿಗಳ ಅನ್ನ ನಾನು ಯಾವ ಕಾರಣಕ್ಕಾಗಿಯೂ ಸ್ವೀಕಾರವನ್ನು ಮಾಡುವುದಿಲ್ಲ. ಗಟ್ಟಿಯಾಗಿ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಯ ಕಲ್ಯಾಣ ಗುಣಾನ್ ಜ್ಞಾತೀನ್ ಮೋಹಾಲ್ಲೋಭಾದ್ ದಿದೃಕ್ಷತೆ ಸೋಜಿತಾತ್ಮ ಅಜಿತ ಕ್ರೋಧೋ ನಚಿರಂ ತಿಷ್ಠತಿ ಶ್ರಿಯ. ಕೇಳಿಲ್ಲಿ, ಕಲ್ಯಾಣ ಗುಣಗಳಿಂದ ಯುಕ್ತರಾಗಿರ್ತಕ್ಕಂತಹ ಜ್ಞಾನಿಗಳನ್ನು, ಬಾಂಧವರನ್ನು ಯಾರು ಲೋಭದಿಂದ, ಆಸೆಯಿಂದ ಅವರ ಮೇಲೆ, ಅವರ ಅಂತಸ್ತಿನ ಮೇಲೆ, ಅವರ ಐಶ್ವರ್ಯದ ಮೇಲೆ ಕಣ್ಣಾಗ್ತಾನೆ, ಅವನು ಎಂದಿಗೂ ಕೂಡ ಬಹಳ ದಿನ ಬದುಕಲಾರ ಐಶ್ವರ್ಯದಿಂದ. ಸ್ಪಷ್ಟವಾಗಿ ತಿಳಿದುಕೋ. ಆದ್ದರಿಂದಾಗಿ ಏನು, ನೀವೆಲ್ಲ ಕಲ್ಯಾಣ ಗುಣವಂತರಾಗಿರ್ತಕ್ಕಂತಹ ಪಾಂಡವರಿಗೆ ಅನ್ಯಾಯವಾಗ್ತಾ ಇರುವಾಗಲೂ ಕೂಡ ನೀವ್ಯಾರೂ ಅದಕ್ಕೆ ಏನಂತಾರೆ
ಚಕಾರ ಎತ್ತಲಿಲ್ಲ, ಕಾಂಪ್ರಮೈಸ್ ಆಗಿ ದುರ್ಯೋಧನನ ವಿರೋಧ ಯಾಕೆ ಮಾಡಬೇಕಂತೇಳಿ ನೀವೆಲ್ಲರೂ ಗಪ್ಪಾಗಿ ಕುಳಿತುಕೊಂಡ್ರಲ್ಲ. ಆದ್ದರಿಂದಾಗಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕಾರಣ, ಬಾಲ್ಮೀಕ, ಯಾರ ಮನೆಗೂ ನಾನು ಊಟಕ್ಕೆ ಬರುವುದಿಲ್ಲ. ಚತುರೇಕಸ್ಯ ಭೋಕ್ತವ್ಯಂ ಇತಿ ಮೇ ಧೀಯತೆ ಮತಿ. ವಿದುರನ ಮನೆಯಲ್ಲಿ ಮಾತ್ರ ನಾನು ಊಟ ಮಾಡಬೇಕು ಎನ್ನುವುದು ನಾನು ನಿಶ್ಚಯ ಮಾಡಿ ಬಂದಿದ್ದೇನೆ. ಯಾಕೆ ಅಂತಂದರೆ, ನನ್ನ ಪಾಂಡವರಿಗೆ ದ್ರೋಹವಾಗ್ತಾ ಇರುವಾಗ, ನನ್ನ ಪಾಂಡವರಿಗೆ ಅವಮಾನವಾಗ್ತಾ ಇರುವಾಗ ಒಬ್ಬ ವಿದುರ ಮಾತ್ರ ಅದಕ್ಕೆ ಹೋರಾಡಿದ, ಪ್ರತಿಭಟಿಸಿದ. ಆದ್ದರಿಂದಾಗಿ ನಾನು ಊಟ ಮಾಡುವುದಾದರೆ ವಿದುರನ ಮನೆಯಲ್ಲಿ ಮಾತ್ರ ಊಟ ಮಾಡ್ತೇನೆ ಅಂತ ಹೇಳಿದವನ್ನೇನೆ ವಿದುರ ಪಕ್ಕದಲ್ಲಿ ನಿಂತಿದ್ದ, ಸಾತ್ಯಕಿ ಈಚೆ ಇದ್ದ, ಇಬ್ಬರ ಕೈ ಹಿಡಿದುಕೊಂಡು ತಾನು ಹೊರಟೇ ಬಿಟ್ಟ ಶ್ರೀಕೃಷ್ಣ ಪರಮಾತ್ಮ ವಿದುರನ ಮನೆಗೆ ಮಧ್ಯಾಹ್ನದ ಊಟಕ್ಕಾಗಿ. ಇದು ಕೃಷ್ಣನನ್ನು ಯಾಕೆ ಗಟ್ಟಿಯಾಗಿ ನಂಬಬೇಕು ಅಂತಂದರೆ ಈ ಕಾರಣಕ್ಕಾಗಿ ನಂಬಬೇಕು. ಕೈ ಬಿಡಲಾರ ಕೃಷ್ಣ. ಧಾರ್ಮಿಕ ಏನು ಗಂಟು ಹೋಗ್ತಿತ್ತು ದುರ್ಯೋಧನ ಮನೆಯೊಳಗೆ ಊಟ ಮಾಡಿದ್ರೆ ಕೃಷ್ಣನಿಗೆ? ಏನು ಗಂಟು ಹೋಗ್ತಿತ್ತು ದುರ್ಯೋಧನ ಮನೆಯೊಳಗೆ ಊಟ ಮಾಡಿದರೆ? ಏನಿದ್ರು ಪಾಂಡವರ ಪರವಾಗಿ ಇದ್ದಾನೆ ಕೃಷ್ಣ, ತನ್ನನ್ನು ತಾನು ಮಾರಿಕೊಳ್ಳುವವನಲ್ಲ. ಪಾಂಡವರ ಪರವಾಗಿ ಇದ್ದಾನೆ, ಪಾಂಡವರ ಪರವಾಗಿ ಹೋರಾಡ್ತಾನೆ, ಪಾಂಡವರಿಗೆ ಗೆಲುವು ತಂದು ಕೊಡ್ತಾನೆ, ಧರ್ಮರಾಜನಿಗೆ ರಾಜ್ಯ ಕೊಡ್ತಾನೆ. ಇದು ಅತ್ಯಂತ ನಿಶ್ಚಿತ. ಹೀಗಿದ್ದಾಗ ಅವನ ಮನೆಯಾಗ ಊಟ ಮಾಡಿದ್ರೆ ಏನು ಗಂಟು ಹೋಗ್ತಿತ್ತು? ನನ್ನ ನಂಬಿದ ಪಾಂಡವರನ್ನು ದ್ವೇಷ ಮಾಡ್ತಾನೆ ಅಂದಮೇಲೆ ಅವನು ನೇರವಾಗಿ ನನ್ನನ್ನು ದ್ವೇಷ ಮಾಡಿದಾಗೇನೆ ನಾನು ಅವನ ಮನೆಗೆ ಊಟಕ್ಕೆ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಕೃಷ್ಣ ತಾನು ಹೊರಟು ಬಿಡ್ತಾನೆ. ಆಗ ಅಭ್ಯರ್ಚಯ ಆಗ ತಾನುವಾಚ ಮಹಾತೇಜ ಕೌರವಾನ್ ಮಧುಸೂದನ ಸರ್ವೇ ಭವಂತು ಗಚ್ಚಂತು ಸರ್ವೇ ಅಪಚಿತೀಕೃತ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಊಟಕ್ಕೆ ಹೋಗ್ರಿ ಅಂತ ಹೇಳಿದ ಅನುಮತಿಯನ್ನು ಕೊಟ್ಟ ಕೃಷ್ಣ ಪರಮಾತ್ಮ ತಾನು ಅಲ್ಲಿಂದ ಹೊರಟೇ ಬಿಡ್ತಾನೆ. ಹೊರಟಾಗ ಅಲ್ಲಿ ಊಟಕ್ಕೆ ಹೋದರೆ ಹೇಗಿತ್ತು ಕೃಷ್ಣನಿಗೆ ಅಂತಂದರೆ, ನಮಗೆ ಬಹಳ ದೊಡ್ಡ ದೊಡ್ಡ ಆದರ್ಶ ಇವು. ಊಟ ಏನು ಕೃಷ್ಣ ತಾನು ವಿದುರನ ಮನೆಗೆ ಹೋಗಿ ಊಟ ಮಾಡಿದ್ದು ದೊಡ್ಡ ಆದರ್ಶ. ಏನು ಮಾಡ್ತಾನೆ? ವೇದ ವಿದ್ಯೋದೌ ಕೃಷ್ಣ ಪರಮದ್ರವಿಣಾನ್ಯಪಿ. ವೇದ ವಿಜ್ಞಾನಿಗಳಾಗಿರ್ತಕ್ಕಂತಹ ಯಾರು ವಿದ್ವಾಂಸರಿದ್ದರೋ ಆ ಎಲ್ಲ ವಿದ್ವಾಂಸರಿಗಳಿಗೂ ಕೂಡ ಕೃಷ್ಣ ತರ್ಪಯಿತ್ವ ಪ್ರಥಮಂ, ಅವರಿಗೆಲ್ಲರಿಗೂ ಊಟಕ್ಕೆ ಹಾಕಿದ. ಆ ಎಲ್ಲ ಬ್ರಾಹ್ಮಣರಿಗೂ ಪರಮದ್ರವಿಣಾನ್ಯಪಿ ಭಾರಿ ಭಾರಿ ಹಣ, ಬಂಗಾರ, ಮುತ್ತು, ರತ್ನಗಳನ್ನು ದಕ್ಷಿಣೆಯಾಗಿ ಕೊಟ್ಟ. ಭುಕ್ತವತ್ಸು ದ್ವಿಜಾಗ್ರೇಶು, ಎಲ್ಲ ಬ್ರಾಹ್ಮಣರು ಊಟ ಮಾಡಿ ಆದ ಮೇಲೆ ನಿಷಣ್ಣೇಶು ವರಾಸನೆ, ಅವರು ತಮ್ಮ ತಮ್ಮ ಆಸನದ ಮೇಲೆ ಹೋಗಿ ಕುಳಿತುಕೊಂಡ್ರು ಬ್ರಾಹ್ಮಣರು ಊಟಕ್ಕೆ ಹಾಕಿ ಆದ ಮೇಲೆ. ಆಗ ಶ್ರೀಕೃಷ್ಣ ಪರಮಾತ್ಮ ವಿದುರನನ್ನು ನೋಡಿ ವಿದುರನ ಜೊತೆಗೆ ಊಟಕ್ಕೆ ಕುಳಿತುಕೊಳ್ತಾನೆ. ಶ್ರದ್ಧಯ ಪರಯ ಯುಕ್ತಂ ವಿದರಂ ವಚನಮಬ್ರವೇತ್ ಸಂವೃತೆ ಸ್ತುಷ್ಯ ಗೋವಿಂದ ಏತನ್ನ ಪರಮಂ ಧನಂ. ಆಗ ಕೃಷ್ಣ ವಿದುರನ ಜೊತೆಗೆ ಊಟಕ್ಕೆ ಕುಳಿತುಕೊಂಡಾಗ ವಿದುರ ಹೇಳ್ತಾನೆ, ಏನೋ ಅಲ್ಪ ಕೃಷ್ಣ, ಏನೋ ಚೂರು ಚಾರು ಊಟ ಮಾಡಿದ್ದೇನೆ, ಊಟ ಮಾಡು, ದೊಡ್ಡದಾಗಿ ಸ್ವೀಕಾರವನ್ನು ಮಾಡು ಅಂತ ಹೇಳಿದರೆ ಕೃಷ್ಣ ಅಂತಾನೆ, ಈ ಎಲ್ಲ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಅವರೆಲ್ಲರೂ ಮಾತನಾಡ್ತಾ ಇರುವಾಗ ಅವರ ಜೊತೆಗೆ ಕುಳಿತುಕೊಂಡು ಊಟ ಮಾಡುವುದು ಎನ್ನುವುದೇನಿದೆ, ಇದೇನೇ ಶ್ರೇಷ್ಠವಾಗಿರ್ತಕ್ಕಂಥ ಧನನೋ, ಭಾರಿ ವೈಭವ ಇದು ದುರ್ಯೋಧನ ಮನೆಯಲ್ಲಿ ಸಿಗ್ತಿರ್ಲಿಲ್ಲ. ದುರ್ಯೋಧನ ಬಂಗಾರ ತಟ್ಟಿ ಇರ್ಬೋದು, ಭಾರಿ ಭಾರಿ ರುಚಿಯಾದ ಅಡಿಗೆ ಮಾಡಿ ಹಾಕಿರ್ಬೋದು, ದೊಡ್ಡದಾದ ಟೇಬಲ್ ಇಟ್ಟಿರ್ಬೋದು, ಎಲ್ಲ ಇಟ್ಟಿರ್ಬೋದು. ಅಲ್ಲಿ ಬ್ರಾಹ್ಮಣ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಬ್ರಾಹ್ಮಣರಿಗೆ ಅನ್ನದಾನವಾಗ್ತಿರ್ಲಿಲ್ಲ. ಅಲ್ಲಿ ಬ್ರಾಹ್ಮಣರಿಗೆ ಅನ್ನದಾನವಾಗಿದೆ, ಬ್ರಾಹ್ಮಣರು ಸಿಕ್ಕಿದ್ದಾರೆ, ಅವರಿಗೆ ಊಟಕ್ಕೆ ಹಾಕಿ ನಾನು ಊಟ ಮಾಡ್ತೇನೆ ಅಂತಂದರೆ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸುಖ ಇನ್ನೇನಿದೆಯಾ? ಅನ್ಯತಾ ಹಿ ವಿಶೇಷೇಣ ಕಸ್ತ್ವಾಂ ಅರ್ಚಿತುಮರ್ಹಸಿ. ಈ ರೀತಿಯಾಗಿ ನೀನು ಬಿಟ್ಟು ಇನ್ಯಾರು ನನಗೆ ಆದರೋಪಚಾರ ಮಾಡಲಿಕ್ಕೆ ಸಾಧ್ಯವಿದೆ ಹೇಳು ಅಂತ ಹೇಳಿ ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿ ಚ. ವಿದುರನು ಮಹಾಮಂತ್ರಿ ಶುಚಿಯಾದ ರುಚಿಯಾದ ಗುಣವಂತ ಶ್ರೇಷ್ಠ ಭೂಯಿಷ್ಠವಾದ ಅಡಿಗೆಯನ್ನು ಮಾಡಿದ್ದ. ತಂ ಭುಕ್ತವಂತಂ ವಿವಿಧಾಹ ಸುಶಬ್ದಾಹ ಸೂತಮಾಗದಾಹ. ಸೂತರು, ಮಾಗದರು, ವಂದಿಗಳು ಎಲ್ಲರೂ ತರತರಹದಿಂದ ಮಾತಾಡ್ಕೋತಾ ಇದ್ದಾರೆ. ವಿದುರ ಏನು ಅಡಿಗೆ ಊಟಕ್ಕೆ ಹಾಕಿದೋ, ಎಷ್ಟು ರುಚಿಯಾಗಿತ್ತು ಅಂತ ಹೇಳಿ ಶಬ್ದ ಮಾಡ್ತಾ ಇದ್ದಾರೆ. ಅಭಿತೊಷ್ಟು ರಾಸೀನಂ ದಾಶಾರ್ಹಂ ಅಪರಾಜಿತಂ. ಆಗ ಎಲ್ಲರ ಮಧ್ಯದೊಳಗೆ ಶ್ರೀಕೃಷ್ಣ ಪರಮಾತ್ಮ ದೊಡ್ಡದಾದ ಪಲ್ಲಂಗಿನ ಮೇಲೆ ಕೈ ಕಾಲು ಚಾಚಿ ಕುಳಿತುಕೊಂಡಿದ್ದಾನೆ. ಎಲ್ಲರೂ ಕೃಷ್ಣನನ್ನು ಹಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಕೃಷ್ಣ ಸಂತುಷ್ಟನಾಗಿದ್ದಾನೆ. ಹೀಗೆ ಕೃಷ್ಣನ ಅದ್ಭುತವಾದ ವ್ಯವಹಾರ ಸಂಧಾನಕ್ಕೆ ಹೋದಾಗ ಆಗತ್ತೆ ಎಂಬುದಾಗಿ ತಿಳಿಸ್ತಾ, ಇನ್ನು ಮುಂದೆ ಕೃಷ್ಣನ ಅದ್ಭುತವಾದ ವ್ಯಾಪಾರಗಳು ಇನ್ನೂ ತುಂಬ ಇವೆ.
ಎಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ. ಶ್ರೀಕೃಷ್ಣಾರ್ಪಣಮಸ್ತು.